ಮೋಸ ಏನಾದ್ರು ಆದ್ರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಕೇಳಿದ್ದೆ ನಾನು. ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ದೀರಾ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, ತುಂಬಾ ಅಭ್ಯರ್ಥಿಗಳು 6,000 ಅನುದಾನಿತ ಶಾಲಾ ಶಿಕ್ಷಕರ ನೇಮಕಾತಿಯ ಪ್ರಕ್ರಿಯೆ ಏನಾಗಿದೆ ಸರ್, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಿ. ಪ್ರೊಸೆಸ್ ಎಲ್ಲಿವರೆಗೂ ಬರ್ತಾ ಇದೆ, ಆಮೇಲೆ ರೋಸ್ಟರ್ ಬಿಂದು ಯಾವ ರೀತಿಯಲ್ಲಿ ವರ್ಕ್ ಆಗುತ್ತೆ, ಯಾವ ರೋಸ್ಟರ್ ಬಿಂದುವಿನ ಆಧಾರದ ಮೇಲೆ ನಾವು ಕಮಿಟ್ಮೆಂಟ್ ಆಗಬೇಕು ಅನ್ನೋದ್ರ ಕುರಿತು ಒಂದಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಹೇಳಿ ಕೇಳಿದ್ವಿ. ನಾನು ಕೊನೆಯ ಸಾರಿ ರೋಸ್ಟರ್ ಬಿಂದುವಿಗೆ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೆ. ಆದ್ರೂ ಕೂಡ ತುಂಬಾ ಅಭ್ಯರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡಿದ್ದೀರಿ, ಆಮೇಲೆ ತುಂಬಾ ಪ್ರಶ್ನೆಗಳನ್ನ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳ್ತಾ ಇದ್ರಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಪ್ರೋಸೆಸ್ ಏನಾಗ್ತಾ ಇದೆ, ಎಲ್ಲಿಂದ ಎಲ್ಲಿವರೆಗೂ ತುಂಬಿಕೊಳ್ತಾ ಇದ್ದಾರೆ, ಆಮೇಲೆ ಯಾವ ಹಂತಕ್ಕೆ ಪ್ರೋಸೆಸ್ ಬಂದ್ ನಿಂತಿದೆ, ಅದ್ರ ಜೊತೆಗೆ ರೋಸ್ಟರ್ ಬಿಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು. ರೋಸ್ಟರ್ ಬಿಂದು ಏಡೆಡ್ ಸ್ಕೂಲ್ಗಳಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಇನ್ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಹಾಗೆ ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ರೋಸ್ಟರ್ ಬಿಂದು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ಆಗಿದೆ. 4 ವರ್ಷ ಕೆಲಸ ಮಾಡಿ ರೋಸ್ಟರ್ ಬಿಂದು ಚೇಂಜ್ ಆಗಿರೋದಕ್ಕೋಸ್ಕರ. ಯಾಕೆ ಚೇಂಜ್ ಆಯ್ತು? ಇಂಟರ್ನಲ್ ರಿಸರ್ವೇಶನ್ ಬಂದಾದ್ಮೇಲೆ ರೋಸ್ಟರ್ ಬಿಂದು ಏನಾಗಿದೆ, ಚೇಂಜ್ ಆಗಿದೆ, ಸ್ಲೈಟ್ ಆಗಿ ಚೇಂಜ್ ಆಗಿದೆ. ಅದು ಎಲ್ಲಿ ಚೇಂಜ್ ಆಯ್ತು, ಆಮೇಲೆ ಯಾರಿಗೆಲ್ಲ ಅದು ಪರಿಣಾಮ ಬೀರ್ತು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಸೊ 4 ವರ್ಷ ಕೆಲಸ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ಹೊರಗೆ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಎಲ್ಲಾ ಫ್ರೆಂಡ್ಸ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನಿಮ್ಮ ಡೌಟ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೊಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಹಾಗೆ ವಿಡಿಯೋ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ತುಂಬಾ ವಿಷಯಗಳನ್ನ ಕೇಳಿದ್ರೆ ನೀವು ಅನುದಾನಿತ ಶಾಲೆಗೆ ಸಂಬಂಧಪಟ್ಟ ಹಾಗೆ ತುಂಬಾ ಕ್ವಶನ್ಸ್ ಗಳು ರೈಸ್ ಆಗಿದ್ದಾವೆ. ನಾನು ಅದರಲ್ಲಿ ಎಲ್ಲಾ ಕ್ವಶನ್ಸ್ ಗಳಿಗೂ ಇದೇ ಒಂದೇ ವಿಡಿಯೋದಲ್ಲಿ ಮಾತನಾಡ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದಷ್ಟು ವಿಷಯವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಇನ್ನೊಂದಷ್ಟು ವಿಷಯವನ್ನ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಿರುತ್ತೆ, ಪ್ರೋಸೆಸ್ ಎಲ್ಲಿಗೆ ಬಂದಿದೆ, ಆಮೇಲೆ ರೋಸ್ಟರ್ ಬಿಂದು ಯಾವ ರೀತಿ ವರ್ಕ್ ಆಗುತ್ತೆ, ನಾವು ಯಾವ ರೋಸ್ಟರ್ ಬಿಂದುವಿನ ಆಧಾರದ ಮೇಲೆ ಕಮಿಟ್ಮೆಂಟ್ ಆಗಬೇಕು. ಸೊ ಇದನ್ನ ನಾನು ತಿಳಿಸ್ಕೊಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಏನ್ ಬರುತ್ತೆ ಅಂತ ಹೇಳಿದ್ರೆ, ಎಡೆಡ್ ಸ್ಕೂಲ್ ಅಲ್ಲಿ ಕಾಲ್ಫಾರ್ಮ್ ಆದಾಗ ಅಪ್ಲಿಕೇಶನ್ ಹಾಕುವ ಪ್ರೋಸೆಸ್ ಏನಿರುತ್ತೆ, ಇಂಟರ್ವ್ಯೂ ಯಾವ ರೀತಿ ತಗೊಳ್ತಾರೆ, ಆಮೇಲೆ ಡೆಮೋ ಕ್ಲಾಸ್ ಯಾವ ರೀತಿ ಮಾಡ್ತಾರೆ, ಮಾರ್ಕ್ಸ್ ಗಳನ್ನ ಇಂಟರ್ವ್ಯೂ ಮಾಡುವಂತ ಸಂದರ್ಭದಲ್ಲಿ ಮತ್ತು ಡೆಮೋ ಕ್ಲಾಸ್ ಅನ್ನ ಅಬ್ಸರ್ವೇಷನ್ ಮಾಡುವಂತ ಸಂದರ್ಭದಲ್ಲಿ ಮಾರ್ಕ್ಸ್ ಗಳನ್ನ ಯಾವ ರೀತಿಯಾಗಿ ಕೊಡ್ತಾರೆ, ಮತ್ತು ಆ ಮಾರ್ಕ್ಸ್ ಗಳ ಕೆಟಗರಿ ಯಾವ ರೀತಿ ಇರುತ್ತೆ, ಎಷ್ಟು ಅಧಿಕಾರಿಗಳು ನಿಮ್ಮ ಏನು ಇಂಟರ್ವ್ಯೂ ಆಗಲಿ ಅಥವಾ ಡೆಮೋ ಕ್ಲಾಸ್ ಅನ್ನಾಗಲಿ ನೋಡಿ ಎಷ್ಟು ಅಧಿಕಾರಿಗಳಿಗೆ ಮಾರ್ಕ್ಸ್ ಕೊಡುವಂತಹ ಅಧಿಕಾರ ಇರುತ್ತೆ. ಈ ಎಲ್ಲಾ ವಿಷಯದ ಕುರಿತು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಬಟ್ ಇವತ್ತು ಈ ವಿಷಯದ ಕುರಿತು ಹೇಳೋದಾದ್ರೆ, ನಿಮ್ಗೆಲ್ಲ ಗೊತ್ತಿರ್ಬೋದು, ಈಗ ಆಲ್ರೆಡಿ ಇಡೀ ಕರ್ನಾಟಕದಲ್ಲಿ ಎಲ್ಲಾ ಹುದ್ದೆಗಳನ್ನ ತುಂಬಿಕೊಳ್ಳಲಿಕ್ಕೆ ಕೋರ್ಟ್ ಏನ್ ಮಾಡಿದೆ, ಸ್ಟಾಪ್ ಮಾಡಿದೆ. ಸೊ ಹಾಗಾಗಿ ಈ ಪ್ರೋಸೆಸ್ ಕೂಡ ಸ್ಟಾಪ್ ಇದೆ. ಅಂದ್ರೆ ತುಂಬಿಕೊಳ್ಳುವ ನೇಮಕಾತಿಯನ್ನು ಮಾಡ್ಕೊಡ್ರಿ ಅಂತ ಹೇಳಿ ಆದೇಶವನ್ನ ಹೊರಡಿಸುವುದನ್ನ ಸ್ಟಾಪ್ ಮಾಡಿದ್ದಾರೆ. ಬಟ್ ಅದ್ರ ಹಿಂದ್ಗಡೆ ಇರ್ತಕ್ಕಂಥ ಪ್ರೋಸೆಸ್ ತುಂಬಾ ಇರುತ್ತೆ. ಒಂದು ಯಾವುದೇ ಕಾಲ್ಫಾರ್ಮ್ ಆಗಬೇಕಿದ್ರು ಕೂಡ ಅದಕ್ಕೆ ಹಿಂದ್ಗಡೆ ಇರ್ತಕ್ಕಂತಹ ಪ್ರೋಸೆಸ್ ಇರುತ್ತಲ್ವಾ, ಅದೆಲ್ಲವೂ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ರೀತಿ ನೋಡೋದಾದ್ರೆ, ಅನುದಾನಿತ ಶಾಲೆಗೆ ಸಂಬಂಧಪಟ್ಟ ಹಾಗೆ ಏನ್ ಹಿಂದ್ ಬ್ಯಾಕ್ ಗ್ರೌಂಡ್ ಪ್ರೋಸೆಸ್ ಮಾಡ್ಬೇಕಲ್ವಾ, ಆ ಎಲ್ಲಾ ಪ್ರೋಸೆಸ್ ಕೂಡ ರನ್ನಿಂಗ್ ನಲ್ಲಿದೆ. ಬರೀ ಕಾಲ್ಫಾರ್ಮ್ ಮಾಡೋದನ್ನ ಮಾತ್ರ ಹೋಲ್ಡ್ ಮಾಡಿಟ್ಟಿದ್ದಾರೆ. ಆ ಕಾಲ್ಫಾರ್ಮ್ ಮಾಡ್ಲಿಕ್ಕೆ ಏನ್ ಬೇಕಾಗಿರ್ತಕ್ಕಂತಹ ಕಾರ್ಯಗಳಿರುತ್ತಲ್ಲ ಹಿಂದ್ಗಡೆ, ಸೊ ಅದೆಲ್ಲಾ ಕಾರ್ಯಗಳು ನಡೀತಾ ಇದೆ. ಸರ್ ಯಾವ ರೀತಿ ನಡೀತಾ ಇದೆ ಅಂತ ಕೇಳಿದ್ರೆ, ಫಸ್ಟ್ ಪಾಯಿಂಟ್ ನಾನು ನಿಮ್ಗೆ ಹೇಳೋದಾದ್ರೆ, ನಿಮ್ಗೆ ಗೊತ್ತಿರಲಿ, 2016ರಿಂದ 2020ರವರೆಗೆ ಜನವರಿ 1, 2016ರಿಂದ ಹಿಡಿದು ಡಿಸೆಂಬರ್ 31, 2020ರವರೆಗಿನ ಮಧ್ಯದಲ್ಲಿರ್ತಕ್ಕಂತಹ ಖಾಲಿ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಈಗ ಸಿಕ್ಕಿರುವಂತದ್ದು ಪರ್ಮಿಷನ್. ಈಗೇನು 6,000 ಶಾಲಾ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ತಾ ಇದಾರಲ್ವಾ, ಇದು ಈ ಅವಧಿಯ ಮಧ್ಯದಲ್ಲಿ ಖಾಲಿಯಾಗಿರ್ತಕ್ಕಂತಹ ಹುದ್ದೆಗಳನ್ನ ತುಂಬಿಕೊಳ್ಳಿಕ್ಕೆ ಸಿಕ್ಕಿರುವ ಆರ್ಥಿಕ ಇಲಾಖೆಯಿಂದ ಪರ್ಮಿಷನ್ ಆಗಿರುತ್ತೆ. ಇನ್ನ ಒಂದಷ್ಟು ಕ್ವಶನ್ ಗಳನ್ನ ರೈಸ್ ಮಾಡಿದಿರಿ, ಸರ್ 2016ಕ್ಕಿಂತ ಮುಂಚೆನೆ ಹುದ್ದೆ ಖಾಲಿ ಇದೆ, ಫಾರ್ ಎಕ್ಸಾಂಪಲ್ 2014ರಲ್ಲಿ ಖಾಲಿಯಾಗಿದೆ, 2015ರಲ್ಲಿ ಹುದ್ದೆ ಖಾಲಿಯಾಗಿದೆ, ಅಂತ ಹುದ್ದೆಗೆ ನಾವು ಕಮಿಟ್ಮೆಂಟ್ ಆಗ್ಬೋದಾ ಅಂತ ಕೇಳಿದ್ರೆ ಖಂಡಿತ ಆಗಬಹುದು. ಯಾಕಂದ್ರೆ ಇದಕ್ಕಿಂತ ಮುಂಚಿನ ಅವಧಿಯಲ್ಲಿ ಏನು ಹುದ್ದೆಗಳನ್ನು ತುಂಬಿಕೊಳ್ಳಿ ಕೊಟ್ಟಿದ್ರಲ್ವಾ, ಆ ಅವಧಿಯಲ್ಲಿ ಆ ಹುದ್ದೆಗಳು ಬರ್ತವೆ. ಬಟ್ ಅವು ಒಂದಷ್ಟು ಕಾರಣಾಂತರಗಳಿಂದಾಗಿ ತುಂಬಿಕೊಳ್ಳದೇನೆ ಗ್ಯಾಪ್ ಉಳಿದಿರ್ತವೆ. ಅಂತಹ ಹುದ್ದೆಗಳನ್ನ ಈಗ ತುಂಬಿಕೊಳ್ಳಿಕ್ಕೆ ಪರ್ಮಿಷನ್ ಇದೆ. ಸೊ ಆ ಹುದ್ದೆಗಳನ್ನ ಈ ಹುದ್ದೆಗಿಂತಲೂ ಇಮಿಡಿಯೇಟ್ ಆಗಿ ಆ ಹುದ್ದೆಗಳನ್ನ ತುಂಬಿಕೊಳ್ತಾರೆ. ಸೊ ಅಂತ ಹುದ್ದೆಗಳ ಸಿಕ್ಕರೂ ಕೂಡ ಬಿಡುವಂತಹ ಅವಶ್ಯಕತೆ ಇಲ್ಲ. ಆ ಹುದ್ದೆಗಳಿಗೂ ಕೂಡ ನೀವು ಜಾಯ್ನ್ ಆಗ್ಬೋದು. 2014, 13, 15 ಈ ಅವಧಿಯಲ್ಲಿ ಖಾಲಿಯಾಗಿರುವ ಹುದ್ದೆಗಳನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಇದು ಫಸ್ಟ್ ಪಾಯಿಂಟ್. ಇನ್ನು ಸೆಕೆಂಡ್ ಪಾಯಿಂಟ್ ಮಾತನಾಡೋದಾದ್ರೆ, ಏನ್ ಈ ನೇಮಕಾತಿ ಇದೆ ಅಲ್ವಾ, ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಮೊದಲನೇ ಹಂತ ಸ್ಕೂಲ್ ಅನ್ನ ವಿಸಿಟ್ ಮಾಡ್ತಾರೆ ಬಿಯುಗಳು. 1000 ಸಾರಿ ಹೇಳಿದೀನಿ ನಾನು ಇದನ್ನ, ಮತ್ತು ಅದನ್ನೇ ಕೇಳ್ತಾ ಇದ್ರಿ ನೀವು. ಬಟ್ ಇರ್ಲಿ ಅಂತ ಇನ್ನೊಂದ್ಸರಿ ತಿಳಿಸ್ಕೊಡ್ತಾ ಇದ್ದೀನಿ. ಸ್ಕೂಲ್ಗೆ ಬಿಯುಗಳು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ GPS ಫೋಟೋಗಳನ್ನ ತಗೊಳ್ತಾರೆ. ಪ್ರತಿ ಏನು ತರಗತಿಯಲ್ಲೂ ಕೂಡ ಹೆಡ್ ಕೌಂಟ್ ಮಾಡ್ತಾರೆ. ಸ್ಟೂಡೆಂಟ್ಸ್ ಗಳ ಹೆಡ್ ಕೌಂಟ್ ಮಾಡಿ
25 ವಿದ್ಯಾರ್ಥಿಗಳು ಇದ್ರು ಅಂದ್ರೆ 8th 25 9th 25 10th 25 ವಿದ್ಯಾರ್ಥಿಗಳು ಇದ್ರು ಅಂತ ಹೇಳಿದ್ರೆ ಆ ಎಲ್ಲವನ್ನ ಚೆಕ್ ಮಾಡಿ ಒಂದು GPS ಫೋಟೋ ತಗೊಳ್ತಾರೆ. ಆಮೇಲೆ ಮೂಲ ಸೌಕರ್ಯಗಳು ಏನಿದಾವೆ ಏನಿಲ್ಲ ಅನ್ನೋದರ ಕುರಿತು ಎಲ್ಲ ಅಬ್ಸರ್ವೇಷನ್ ಮಾಡಿ GPS ಫೋಟೋ ತಗೊಂಡು ಹೋಗಿ ಅವರು ಅಪ್ಲೋಡ್ ಮಾಡುವಂತಹ ಪ್ರೊಸೆಸ್ ಇರುತ್ತೆ. ಅದು ಮೊದಲನೇ ಹಂತ. ಈಗ ಆಲ್ರೆಡಿ ಎಂಟೈರ್ ಕರ್ನಾಟಕದಲ್ಲಿ ಮೊದಲನೇ ಹಂತಕ್ಕೆ ಸಂಬಂಧಪಟ್ಟಂತಹ ವರ್ಕ್ ಏನಾಗಿದೆ, ಕಂಪ್ಲೀಟ್ ಆಗಿ ಮುಗಿದಿದೆ. ಇನ್ ಕೇಸ್ ಕೆಲವೊಂದಷ್ಟು ಶಾಲೆಗಳಲ್ಲಿ ಮತ್ತು ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಈ ವರ್ಕ್ ಏನಾದ್ರೂ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳಿದ್ರೆ ಬೇಗ ನೀವೇ ಏನ್ ಮಾಡಿ BO ಅವರಿಗೆ ಒಂದು ರಿಕ್ವೆಸ್ಟ್ ಮಾಡಿಕೊಂಡು ಈ ಹಂತವನ್ನ ಕಂಪ್ಲೀಟ್ ಮಾಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಯಾಕಂದ್ರೆ ಎಂಟೈರ್ ಕರ್ನಾಟಕದಲ್ಲಿ ಈ ಹಂತ ಕಂಪ್ಲೀಟ್ ಆಗಿ ಹೋಗಿದೆ. ನಾನ್ ಹೇಳ್ತಾ ಇರೋದಲ್ಲ, ಇದು ಗವರ್ಮೆಂಟ್ ಅಫಿಷಿಯಲ್ ಆಗಿ ನೋಟಿಸ್ ಅನ್ನ ಬಿಟ್ಟಿರುವಂತದ್ದು. ಅದಕ್ಕೋಸ್ಕರನೇ ನಾನ್ ಹೇಳ್ತಾ ಇದ್ದೀನಿ ಎಂಟೈರ್ ಕರ್ನಾಟಕದಲ್ಲಿ ಮೊದಲನೇ ಹಂತ ಮುಗಿದಿದೆ ಅಂತ ನಾನ್ ಹೇಳ್ತಾ ಇಲ್ಲ. ಸೊ ಎರಡನೇ ಹಂತ ಸ್ಟಾರ್ಟ್ ಆಗಿದೆ. ಒಂದನೇ ಹಂತ ಕಂಪ್ಲೀಟ್ ಆದ್ಮೇಲೆ ಎರಡನೇ ಹಂತ ಏನಿರುತ್ತೆ, ಈ ಎರಡನೇ ಹಂತವನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ. ಆಮೇಲೆ ನಾನು ಒಂದಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಆ ರಿಕ್ವೆಸ್ಟ್ ಗೆ ನಿಮ್ಮ ಏನು ಅನಿಸಿಕೆ ಮತ್ತು ನಿಮ್ಮ ಏನ್ ಪ್ರೊಸೆಸ್ ಮಾಡ್ತಾ ಇದ್ರಲ್ವಾ ಆ ಪ್ರೊಸೆಸ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಅದೇನಂತ ಹೇಳಿದ್ರೆ ಎರಡನೇ ಹಂತ ಪ್ರಗತಿಯಲ್ಲಿದೆ ಅಂತ ಬರ್ದಿದೀವಿ. ಸೊ 8 ಉಪ ಹಂತಗಳಿಗೆ ಸಂಬಂಧಪಟ್ಟ ಹಾಗೆ ಎರಡನೇ ಹಂತವನ್ನ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಿ ನೋಟಿಫಿಕೇಶನ್ ಅನ್ನ ಮಾಡಿದ್ದಾರೆ. ಗವರ್ಮೆಂಟ್ ಥ್ರೂನೇ ನೋಟಿಫಿಕೇಶನ್ ಆಗಿರುವಂತದ್ದು. ಹಾಗಾಗಿ ಈ ಎರಡನೇ ಹಂತದಲ್ಲಿ 8 ಉಪ ಹಂತಗಳಿದಾವಲ್ವಾ, ಈ 8 ಉಪ ಹಂತಗಳನ್ನ ಫಿಲ್ಅಪ್ ಮಾಡ್ಲಿಕ್ಕೆ BO ಆಫೀಸ್ ಇಂದ ನಿಮ್ಮ ಹೆಡ್ ಮಾಸ್ಟರ್ ಅಥವಾ ನಿಮ್ಮ ಸೆಕ್ರೆಟರಿ ಏನ್ ಇರ್ತಾರಲ್ವಾ, ಮ್ಯಾನೇಜ್ಮೆಂಟ್ ಇರ್ತಾರಲ್ವಾ, ಮ್ಯಾನೇಜ್ಮೆಂಟ್ ನ ಅಧ್ಯಕ್ಷರು ಇರ್ತಾರಲ್ವಾ, ಆ ಅಧ್ಯಕ್ಷರ ಅಥವಾ ಸೆಕ್ರೆಟರಿ ಅವರಿಗೆ ಒಂದು ಲಿಂಕ್ ಬಂದಿದೆ. ಆ ಲಿಂಕ್ ಅನ್ನ ಓಪನ್ ಮಾಡಿ ಈ 8 ಉಪ ಹಂತಗಳನ್ನ ಫಿಲ್ಅಪ್ ಮಾಡಿ ಅಂತ ಹೇಳಿದ್ದಾರೆ. ನಾನೀಗ ನಿಮ್ಗೆ ಅದನ್ನ ತೋರ್ಸಕ್ ಆಗ್ತಾ ಇಲ್ಲ, ಯಾಕಂದ್ರೆ ನನಗೆ ಯಾವುದೇ ರೀತಿಯಾದಂತಹ ಲಿಂಕ್ ಕೂಡ ಬಂದಿಲ್ಲ. ಈಗ ಒಂದಷ್ಟು ಅಭ್ಯರ್ಥಿಗಳು ಈ ಹಂತವನ್ನ ಕಂಪ್ಲೀಟ್ ಮಾಡಿದ್ದಾರೆ. ನನ್ನ ವ್ಯೂವರ್ಸ್ ಆಗಿರ್ತಕ್ಕಂತಹ ಒಂದಷ್ಟು ಅಭ್ಯರ್ಥಿಗಳು ಈ ಹಂತವನ್ನ ಏನ್ ಮಾಡಿದ್ದಾರೆ, ಕಂಪ್ಲೀಟ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳು ದಯವಿಟ್ಟು ತಮ್ಮ ಮಾಹಿತಿಯನ್ನ ಸ್ವಲ್ಪ ಅಂದ್ರೆ ಓಪನ್ ಆಗಿ ಏನು ಹೇಳದಿದ್ರು ಕೂಡ ಒಂದನೇ ಹಂತದಲ್ಲಿ ಏನ್ ಮಾಹಿತಿ ಇದೆ, ಎರಡನೇ ಹಂತದಲ್ಲಿ ಏನ್ ಮಾಹಿತಿ ಇದೆ, ಹಾಗೆ ಒಟ್ಟು 8 ಹಂತಗಳಲ್ಲಿ ಏನೇನು ಮಾಹಿತಿಯನ್ನ ಕೇಳಿದ್ದಾರೆ ಇದನ್ನ ಸ್ವಲ್ಪ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿದ್ರೆ ನನ್ನ ಬಾಕಿ ಎಲ್ಲಾ ವ್ಯೂವರ್ಸ್ ಗಳಿಗೆ ನಾನು ಅದನ್ನ ನೀಟಾಗಿ ತಿಳಿಸ್ಕೊಡ್ಬೋದು. ಯಾಕಂತ ಹೇಳಿದ್ರೆ ತುಂಬಾ ಅಭ್ಯರ್ಥಿಗಳಿಗೆ ಇದು ಓಪನ್ ಆಗ್ತಾ ಇಲ್ಲ, ಇದು ಪ್ರೋಸೆಸ್ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಸ್ಕೂಲ್ಗಳ ಲಾಗಿನ್ ಐಡಿ ಇರಲ್ಲ, ಎಷ್ಟೋ ಸ್ಕೂಲ್ಗಳ ಮ್ಯಾನೇಜ್ಮೆಂಟ್ ಐಡಿನೇ ಕ್ರಿಯೇಟ್ ಆಗಿರಲ್ಲ. ಯಾಕಂದ್ರೆ ಮೊದಲೆಲ್ಲ ಪೇಪರ್ ವರ್ಕ್ ನಡೀತಾ ಇರೋದ್ರಿಂದ ಇದು ಆನ್ಲೈನ್ ಪ್ರೋಸೆಸ್ ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಹಾಗಾಗಿ ಅಂತ ಎಷ್ಟೋ ಶಾಲೆಗಳಲ್ಲಿ ಎಷ್ಟೋ ಅಭ್ಯರ್ಥಿಗಳು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನನ್ನ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ಯಾರೆಲ್ಲ ಈ ಎರಡನೇ ಹಂತವನ್ನ ಕಂಪ್ಲೀಟ್ ಆಗಿ ಮಾಡಿದಿರಿ ಅವರು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಒಂದನೇ ಹಂತ, ಎರಡನೇ ಹಂತ, ಮೂರನೇ ಹಂತ ಹೀಗೆ 8 ಹಂತದಲ್ಲಿ ಏನೇನ್ ಪ್ರೋಸೆಸ್ ಬರುತ್ತೆ, ಏನೇನ್ ಮಾಹಿತಿ ಕೇಳಿದ್ದಾರೆ, ಯಾವ ರೀತಿ ನಾವು ಅದನ್ನ ಅಪ್ಲೋಡ್ ಮಾಡಬೇಕು ಇದನ್ನ ಸ್ವಲ್ಪ ತಿಳಿಸ್ಕೊಟ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ವ್ಯೂವರ್ಸ್ಗೆ ಎಲ್ಲಾ ಅಭ್ಯರ್ಥಿಗಳಿಗೆ ನಾನು ಇದನ್ನ ನೀಟಾಗಿ ತಿಳಿಸ್ಕೊಡ್ಬಹುದು. ನಾನೇ ತಿಳಿಸ್ಕೊಡ್ಬೇಕು ಅಂತ ಹೇಳಿದ್ರೆ ನನಗೆ ಲಿಂಕ್ ಬರಬೇಕಾಗಿತ್ತು, ಬಟ್ ನನಗೆ ಯಾವ್ದು ಕೂಡ ಅಂತ ಲಿಂಕ್ ಬಂದಿಲ್ಲ. ಮತ್ತೆ ಬರ್ದೇ ಇರೋದಂತಹ ಸಂದರ್ಭದಲ್ಲಿ ನಾನು ತಿಳಿಸಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು. ಸೊ ಇದು ಎರಡನೇ ಹಂತ. ಈ ಎರಡನೇ ಹಂತವೂ ಕೂಡ ಎಲ್ಲಾ ಡಿಸ್ಟಿಕ್ ಅಲ್ಲಿ ಸ್ಟಾರ್ಟ್ ಆಗಿದೆ. ಕೆಲವೊಂದು ಡಿಸ್ಟಿಕ್ ಅಲ್ಲಿ ಸ್ವಲ್ಪ ಲೇಟ್ ಆಗಿದೆ, ಇನ್ನೂ ಬಂದಿಲ್ಲ. ಬಟ್ ಒಂದಷ್ಟು ಡಿಸ್ಟಿಕ್ ಅಲ್ಲಿ ಈಗ ಆಲ್ರೆಡಿ ಎರಡನೇ ಹಂತವೂ ಕೂಡ ಮುಗಿದಿದೆ, ಅಂದ್ರೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇದು ಏನು ಈ ನೇಮಕಾತಿಗೆ ಹಿಂದ್ಗಡೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೀತಿರ್ತಕ್ಕಂಥ ವರ್ಕ್. ಬಟ್ ಇನ್ನು ತುಂಬಿಕೊಡ್ರಿ ಅಂತ ಹೇಳಿ ಗೌರ್ಮೆಂಟ್ ಇಂದ ಅಫಿಷಿಯಲ್ ಆಗಿ ಏನ್ ಮಾಡ್ಬೇಕು, ಅನೌನ್ಸ್ಮೆಂಟ್ ಆಗ್ಬೇಕು, ಕನ್ಫರ್ಮ್ ಆಗ್ಬೇಕು. ಬಟ್ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಒಂದೊಂದೇ ಸ್ಟೆಪ್ಗಳು ಇರ್ತವೆ. ಆ ಎಲ್ಲಾ ಸ್ಟೆಪ್ಗಳನ್ನ ಅವ್ರು ಮಾಡಿಕೊಳ್ತಾ ಇದ್ದಾರೆ. ಆ ಕೋರ್ಟ್ ಏನು ಜಡ್ಮೆಂಟ್ ಬಂತು ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ಕಾಲ್ ಆಗತ್ತೆ. ಇದಷ್ಟು ನೇಮಕಾತಿಗೆ ಸಂಬಂಧಪಟ್ಟಿದ್ದಾರೆ. ಇನ್ನ ರೋಸ್ಟರ್ ಬಿಂದು, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ರೋಸ್ಟರ್ ಬಿಂದು. ಸೊ ಈ ರೋಸ್ಟರ್ ಬಿಂದುವಿಗೆ ಗಮನವಾಗಿ ನೀವು ಅದನ್ನ ಅಬ್ಸರ್ವ್ ಮಾಡಿ ಮತ್ತೆ ಆ ರೋಸ್ಟರ್ ಬಿಂದುವನ್ನ ತಿಳಿದುಕೊಂಡು ಆಮೇಲೆ ಕಮಿಟ್ಮೆಂಟ್ ಆಗೋರು. ಏನೀಗ ಸ್ಕೂಲ್ ಕಮಿಟ್ಮೆಂಟ್ ಆಗ್ಬೇಕಂತ ಇರ್ತಿರಲ್ವಾ, ಅಂತಹ ಅಭ್ಯರ್ಥಿಗಳು ಇದನ್ನ ತಿಳಿದುಕೊಂಡಾದ್ಮೇಲೆ ಕಮಿಟ್ಮೆಂಟ್ ಆಗಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಕಣ್ ಮುಂದೆನೆ ಬೆಸ್ಟ್ ಎಕ್ಸಾಂಪಲ್ ಇದೆ. ಕನ್ನಡ ಪೋಸ್ಟಿಗೆ 4 ವರ್ಷದಿಂದ ಜಾಯಿನ್ ಆಗಿ 4 ವರ್ಷ ವರ್ಕ್ ಮಾಡಿದ್ರು. SC ಕೆಟಗರಿಗೆ ಸಂಬಂಧಪಟ್ಟಂತ ಕ್ಯಾಂಡಿಡೇಟ್. ಅದು ಫಸ್ಟ್ ಪೋಸ್ಟ್ SCನೇ ಬರುತ್ತೆ ಅಂತ ಹೇಳಿ ಜಾಯಿನ್ ಆಗಿ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಬಟ್ ಇಂಟರ್ನಲ್ ರಿಸರ್ವೇಶನ್ ಬಂತಲ್ಲ, ಅಲ್ಲಿ ತುಂಬಾ ಪ್ರಾಬ್ಲಮ್ ಆಗಿಬಿಡ್ತು. ಸೊ ಏನ್ ಪ್ರಾಬ್ಲಮ್ ಆಯ್ತು ಅಂತ ಹೇಳ್ತೀನಿ. ಇಂಟರ್ನಲ್ ರಿಸರ್ವೇಶನ್ ಬಂದಾದ್ಮೇಲೆ 2022-23 ರೋಸ್ಟರ್ ಬಿಂದು ಚೇಂಜ್ ಆಗಿದೆ. ಚೇಂಜ್ ಎಲ್ಲಾಗಿದೆ, ಬಹಳ ಕಡೆ ಚೇಂಜ್ ಆಗಿಲ್ಲ, ಸ್ಲೈಟ್ ಆಗಿ ಚೇಂಜಸ್ ಆಗಿದೆ. ಸೊ ಆ ಸ್ಲೈಟ್ ಆಗಿ ಏನ್ ಚೇಂಜಸ್ ಆಗಿದೆ ಅನ್ನೋದನ್ನ ಡೀಟೇಲ್ ಆಗಿ ಕೊಡ್ತೀನಿ. ಅಬ್ಸರ್ವ್ ಕರೆಕ್ಟ್ ಆಗಿ ಮಾಡಿ, ಸರಿಯಾಗಿ ತಿಳ್ಕೊಡಿ. ಎಲ್ಲೂ ಸ್ಕಿಪ್ ಮಾಡ್ದೇನೆ ವಿಡಿಯೋ ನೋಡಿ, ಅಂದ್ರೆ ಮಾತ್ರ ಡೀಟೇಲ್ ಆದಂತ ಮಾಹಿತಿ ಸಿಗುತ್ತೆ. ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಮಾಹಿತಿ ಸ್ಕಿಪ್ ಆಗುತ್ತೆ. ಆಮೇಲೆ ಮತ್ತೆ ಅದನ್ನೇ ಕಮೆಂಟ್ ಬಾಕ್ಸ್ ಅಲ್ಲಿ ಸರ್ ಹಂಗಂದ್ರೆ ಹೇಗೆ, ಹಿಂಗಂದ್ರೆ ಹೇಗೆ ಅಂತ ಕಮೆಂಟ್ ಮಾಡ್ತಾ ಕೂಡ್ತೀರಾ. ಸೊ ಹಾಗಾಗಬಾರ್ದು ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ದೇನೆ ನೋಡಿ. ರೋಸ್ಟರ್ ಬಿಂದು 2022-23ಕ್ಕೆ ಸಂಬಂಧಪಟ್ಟ ಹಾಗೆ ಒಂದನೇ ಬಿಂದು ಏನ್ ಬರುತ್ತೆ, ಪರಿಶಿಷ್ಟ ಜಾತಿ ಪ್ರವರ್ಗ ಎ ಅಂತ ಬರುತ್ತೆ. ಎ ಯಾಕೆ ಬರ್ತಿದ್ದೀನಿ ಅಂತ ಕೇಳಿದ್ರೆ, ಇಂಟರ್ನಲ್ ರಿಸರ್ವೇಶನ್ ಬಂದಾದ್ಮೇಲೆ ಅಲ್ಲಿ 3 ಪ್ರವರ್ಗಗಳನ್ನ SC ಕೆಟಗರಿಯಲ್ಲಿ 3 ಪ್ರವರ್ಗಗಳನ್ನ ಮಾಡಿದ್ದಾರೆ.
ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಹೇಳಿ 3 ಪ್ರವರ್ಗಗಳನ್ನ ಮಾಡಿದ್ರು. ಇಷ್ಟು ದಿನ ಇದು ಇಂಟರ್ನಲ್ ರಿಸರ್ವೇಶನ್ ಬರೋದಕ್ಕಿಂತ ಮುಂಚಿತವಾಗೆಲ್ಲ ಹೆಂಗಿತ್ತು ರೋಸ್ಟರ್ ಬಿಂದು ಅಂತ ಹೇಳಿದ್ರೆ SC ಅಂದ್ರೆ ಪರಿಶಿಷ್ಟ ಜಾತಿ ಅಷ್ಟೇ ಇತ್ತು, ಆಮೇಲೆ ಸಾಮಾನ್ಯ ಅಭ್ಯರ್ಥಿ, ಆಮೇಲೆ ಪರಿಶಿಷ್ಟ ಪಂಗಡ ST ಕ್ಯಾಂಡಿಡೇಟ್. ಇಲ್ಲಿ ಸೊ ಇಲ್ಲಿ SC ಅಂತ ಇತ್ತು, ಇಲ್ಲಿ GM ಇತ್ತು, ಇಲ್ಲಿ ST ಅಂತ ಇತ್ತು. ಹೀಗೆ ನೋಡಿಕೊಂಡು ಕಮಿಟ್ಮೆಂಟ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಈಗ ಪ್ರಾಬ್ಲಮ್ ಆಗಿದೆ. ನಾನು ಅವಾಗ ಹೇಳಿದ್ನಲ್ಲ, ಕನ್ನಡ ಸಬ್ಜೆಕ್ಟ್ಗೆ ನನ್ನ ಕಣ್ಣು ಮುಂದೆ ಇರ್ತಕ್ಕಂಥ ಬೆಸ್ಟ್ ಎಕ್ಸಾಂಪಲ್ ಇದು. SC ಕೆಟಗರಿಯ ಕ್ಯಾಂಡಿಡೇಟ್ ಏನಾದ್ರೂ ಕಮಿಟ್ಮೆಂಟ್ ಆದ್ರೂ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು, ಇಂಟರ್ನಲ್ ರಿಸರ್ವೇಶನ್ ಬಂದ ಮೇಲೆ ಈಗ ರೋಸ್ಟರ್ ಬಿಂದು ಚೇಂಜ್ ಆಗಿಬಿಡ್ತು. ಚೇಂಜ್ ಆಗಿ SC ಅಲ್ಲಿ ಇದ್ರು ಕೂಡ ಅವರು SC ಪ್ರವರ್ಗ ಏಕ್ ಬಂದ್ರೆ ಮಾತ್ರ 1ನೇ ಬಿಂದುವಿಗೆ ಅರ್ಹತೆಯನ್ನ ಪಡೆದುಕೊಳ್ತಾರೆ. ಹಾಗಿದ್ರೆ ಏಕ್ ಬರ್ದೇ ಇದ್ರೆ ಏನಾಗುತ್ತೆ ಸರ್ ಅಂತ ಕೇಳಿದ್ರೆ, ಅಫ್ಕೋರ್ಸ್ ಏಕ್ ಬರ್ದಿದ್ರೆ ಪ್ರವರ್ಗಕ್ಕೆ ಬರ್ದಿದ್ರೆ ಆ ಕ್ಯಾಂಡಿಡೇಟ್ ಅನ್ನ ತೆಗಿತಾರೆ. ಸೊ ಹಂಗೆ ಆಯ್ತು. ಕನ್ನಡ ಸಬ್ಜೆಕ್ಟ್ಗೆ SC ಕ್ಯಾಂಡಿಡೇಟ್ ಜಾಯ್ನ್ ಆಗಿದ್ರು, ಎ ಬರ್ಲಿಲ್ಲ, ಅವ್ರದ್ದೇನ್ ಬಂತು ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ದಲ್ಲಿ ಬಂದ್ಬಿಟ್ರು. SC ಕ್ಯಾಂಡಿಡೇಟೇ, ಬಟ್ ಪ್ರವರ್ಗ ಎಲ್ಲಿಗೆ ಶಿಫ್ಟ್ ಆಯ್ತು, ಅವ್ರದ್ದು ಸಿ ಪ್ರವರ್ಗಕ್ಕೆ ಶಿಫ್ಟ್ ಆಯ್ತು. ಹಾಗಾಗಿ ಅವರನ್ನ ಇಲ್ಲಿಂದ ಏನು ಸ್ಕೂಲಿಂದ ಬಿಡಿಸಿದ್ರು. ಸೊ ಇಂತಹ ತಪ್ಪುಗಳು ಮತ್ತು ನೀವು ಮಾಡುವಂತಹ ತಪ್ಪುಗಳು, ಆಕ್ಚುಲಿ ಆ ಕ್ಯಾಂಡಿಡೇಟ್ ಮಾಡಿದ ತಪ್ಪಲ್ಲ, ಇಂಟರ್ನಲ್ ರಿಸರ್ವೇಶನ್ ಬಂದಾದ್ಮೇಲೆ ಆಗಿರ್ತಕ್ಕಂತಹ ಅನ್ಯಾಯ ಇದು, ಅವನಿಗೆ ಆದಂತಹ ಅನ್ಯಾಯ. ಈಗ ಗೊತ್ತಿದ್ದು ಒಂದಷ್ಟು ಅಭ್ಯರ್ಥಿಗಳು ನಾನು SC ಅಂತ ಹೋಗಿ ಫಸ್ಟ್ನೇ ಪೋಸ್ಟ್ ನನಗೆ ಬರುತ್ತೆ ಅಂತ ಹೋಗಿ ಸೇರ್ಕೊಂಡಿರ್ತಾರೆ. ಇವನ್ ದೋ ದೇ ಆರ್ ಬಿಲಾಂಗ್ಸ್ ಟು C or B, ಅವರು B ಅಥವಾ C ಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಾಗಿದ್ರು ಕೂಡ ಇಲ್ಲಿ ಎ ಅನ್ನೋದನ್ನ ನೋಡದೇನೆ ಹೋಗಿ ಸೇರ್ಕೊಂಡ್ ಬಿಡ್ತಾರೆ. ಸೊ ಈ ರೀತಿ ಮಾಡಿದ್ರೆ ಅಂತ ಹೇಳಿದ್ರೆ ನೀವು ಕಾಲ್ಫಾರ್ಮ್ ಆದಾಗ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ ವೆರಿಫೈ ಮಾಡುವಂತ ಸಂದರ್ಭದಲ್ಲಿ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ, ನಿಮ್ಮನ್ನ ಹೊರಕಳಿಸ್ತಾರೆ. ಹಾಗಾಗಬಾರ್ದು ಅಂತ ಹೇಳಿದ್ರೆ ನೀಟಾಗಿ ನೋಡಿ. ಪರಿಶಿಷ್ಟ ಜಾತಿ ಪ್ರವರ್ಗ 1, SC ಅಲ್ಲಿ ಏನ್ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಿದೆ. ಎ ದಲ್ಲಿ ಯಾರ್ಯಾರು ಬರ್ತೀರಿ ಅವ್ರು ನೋಡ್ಕೊಳ್ಳಿ. ಆ ಎ ದಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಫಸ್ಟ್ನೇ ರೋಸ್ಟರ್ ಬಿಂದುವನ್ನ ಪಡೆದುಕೊಳ್ತಾರೆ. ಇನ್ನು ಅದಾದ್ಮೇಲೆ ಸಾಮಾನ್ಯ ಅಭ್ಯರ್ಥಿಗೆ 2ನೇ ರೋಸ್ಟರ್ ಬಿಂದು ಅಂದ್ರೆ 2ನೇ ಪೋಸ್ಟ್ ಸಾಮಾನ್ಯ ಅಭ್ಯರ್ಥಿಗೆ ಹೋಗುತ್ತೆ. 3ನೇ ಪೋಸ್ಟ್ ಪರಿಶಿಷ್ಟ ಪಂಗಡದವರಿಗೆ ಅಂದ್ರೆ ST ಕ್ಯಾಂಡಿಡೇಟ್ಗೆ 3ನೇ ಪೋಸ್ಟ್ ಹೋಗುತ್ತೆ. 4ನೇ ಪೋಸ್ಟ್ ಮತ್ತೆ ಸಾಮಾನ್ಯ ಅಭ್ಯರ್ಥಿ, 5ನೇ ಪೋಸ್ಟ್ ಪ್ರವರ್ಗ 1 ಕ್ಯಾಟಗರಿ 1 ಅಂತ ಏನ್ ಕರಿತೀವಿ ಅಂತಹ ಅಭ್ಯರ್ಥಿಗೆ 5ನೇ ಪೋಸ್ಟ್ ಹೋಗುತ್ತೆ. 6ನೇ ಪೋಸ್ಟ್ ಮತ್ತೆ ಸಾಮಾನ್ಯ ಅಭ್ಯರ್ಥಿಗೆ ಇರುತ್ತೆ. 7ನೇ ಪೋಸ್ಟ್ ಯಾಕೆ ಹೋಗುತ್ತೆ ಅಂತ ಹೇಳಿದ್ರೆ ಪ್ರವರ್ಗ 2A ಕ್ಯಾಂಡಿಡೇಟ್ ಏನಿರ್ತಾರಲ್ವಾ, ಸೊ ಅಂತಹ ಅಭ್ಯರ್ಥಿಗಳಿಗೆ 7ನೇ ಪೋಸ್ಟ್ ಹೋಗುತ್ತೆ. 8ನೇ ಪೋಸ್ಟ್ ಖಾಲಿ ಇತ್ತು ಅಂದ್ರೆ ಅದು ಮತ್ತೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಹೋಗುತ್ತೆ. 9ನೇ ಪೋಸ್ಟ್ ಪರಿಶಿಷ್ಟ ಜಾತಿ ಪ್ರವರ್ಗ ಬಿ, ಇಲ್ಲಿ ಮತ್ತೆ SC ಕ್ಯಾಂಡಿಡೇಟ್ ಗಳು ಬರ್ತಾರೆ. SC ಕ್ಯಾಂಡಿಡೇಟ್ ಅಲ್ಲೇ ಬಿ ಸಂಬಂಧಪಟ್ಟಂತ ಅಭ್ಯರ್ಥಿಗಳು ಮಾತ್ರ 9ನೇ ಹುದ್ದೆಗೆ ಅರ್ಹರಾಗಿರ್ತಾರೆ. ಇನ್ನು 10ನೇ ಹುದ್ದೆ ಸಾಮಾನ್ಯ ಇರುತ್ತೆ. ಹಂಗೆ ಎಲ್ಲಾ 100 ಬಿಂದುಗಳಿದ್ದಾವೆ. 100 ಬಿಂದುಗಳನ್ನ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಸೊ ಇದ್ರ ಕೆಳಗಡೆ ಇದೇ ರೀತಿಯಾದಂತಹ ಕ್ರೋನಾಲಜಿಕಲ್ ಆರ್ಡರ್ ಒಳಗೆ ಅದೇನಾಗುತ್ತೆ ಹೋಗ್ತಾ ಇರುತ್ತೆ. ಸೊ ಸಿ ಎಲ್ಲಿ ಬರುತ್ತೆ ಅಂತ ಹಂಗೆ ಜಸ್ಟ್ ತೋರಿಸ್ತೀನಿ. ಈಗ ಎ ಆಯ್ತು, ಬಿ ಆಯ್ತು, ಸಿ ಬೇಕಲ್ಲ. 15ನೇ ಹುದ್ದೆ ಖಾಲಿ ಇದ್ದಾಗ ಪರಿಶಿಷ್ಟ ಜಾತಿಯಲ್ಲಿ ಸಿ ಗೆ ಸಂಬಂಧಪಟ್ಟಂತ ಅಭ್ಯರ್ಥಿಗಳು 15ನೇ ಹುದ್ದೆಗೆ ಅರ್ಹರಾಗಿರ್ತಾರೆ. ಈಗ ಒಂದು ಸ್ಕೂಲ್ ಇರುತ್ತೆ, ಒಂದು ಎಕ್ಸಾಂಪಲ್, ಒಂದು ಸ್ಕೂಲ್ ಇರುತ್ತೆ, ಅಲ್ಲಿ 2 ಹುದ್ದೆಗಳು 3 ಹುದ್ದೆಗಳು ಹಬ್ಬ ಅಂದ್ರೆ 3 ಹುದ್ದೆಗಳು ಖಾಲಿ ಇರ್ತವೆ. ಹಾಗಿರುವಾಗ ಈ 1 ರಿಂದ 4ರವರೆಗೂ ಏನಿದೆ ಅಲ್ವಾ, ತುಂಬಾ ಇಂಪಾರ್ಟೆಂಟ್ ಆದಂತಹ ರೋಲ್ ಅನ್ನ ನಿಭಾಯಿಸುತ್ತೆ. ದೊಡ್ಡ ಸಂಸ್ಥೆಗಳಾದ್ರೆ ಈ ಮುಂದಿನ ಬಿಂದುಗಳು ಬರ್ತವೆ. ಫಾರ್ ಎಕ್ಸಾಂಪಲ್ ಸಿದ್ಧಗಂಗಾ ಮಠ ಇದೆ. ಸೊ ಅಂತಹ ಸಂಸ್ಥೆಗಳಲ್ಲಿ ಹೋದ್ರೆ 15, 16, 17ನೇ ರೋಸ್ಟರ್ ಬಿಂದುವಿಗೆ ಅನುಗುಣವಾಗಿ ಅವರು ಕ್ಯಾಂಡಿಡೇಟ್ ಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಮೊದಲೇ ರೋಸ್ಟರ್ ಬಿಂದುವಿಗೆ ಆಲ್ರೆಡಿ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ತುಂಬಿಕೊಂಡಿದ್ದಾರೆ. ಉಳಿದಂತಹ ಹುದ್ದೆಗಳನ್ನು ತುಂಬಿಕೊಳ್ಳುವ ಸಂದರ್ಭದಲ್ಲಿ 17, 18, 19, 20 ಈ ರೀತಿಯಾದಂತಹ ಬಿಂದುಗಳನ್ನ ತುಂಬಿಕೊಳ್ತಾ ಇದ್ದಾರೆ. ಬಟ್ ಸಣ್ಣ ಪುಟ್ಟ ಸಂಸ್ಥೆಗಳಿರ್ತವೆ, ಒಂದೊಂದೇ ಶಾಲೆಗಳಿರುವಂತಹ ಸಂಸ್ಥೆಗಳಿರ್ತವೆ. ಅಂತಹ ಶಾಲೆಯಲ್ಲಿ 1, 2, 3 ಅಬ್ಬಬ್ಬ ಅಂದ್ರೆ 4 ಪೋಸ್ಟ್ ಖಾಲಿ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಿರುವಾಗ ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಪ್ರವರ್ಗ ಎದವರೇ ಹೋಗ್ಬೇಕು, 2ನೇ ಹುದ್ದೆಯನ್ನ ಸಾಮಾನ್ಯ ಅಭ್ಯರ್ಥಿಯೇ ಹೋಗ್ಬೇಕು, 3ನೇ ಹುದ್ದೆಗೆ ಪರಿಶಿಷ್ಟ ಪಂಗಡದವರೇ ಹೋಗ್ಬೇಕು, 4ನೇ ಹುದ್ದೆಗೆ ಸಾಮಾನ್ಯ ಅಭ್ಯರ್ಥಿನೇ ಹೋಗ್ಬೇಕು. ಸೊ ಈ ರೀತಿಯಾದಂತಹ ರೋಸ್ಟರ್ ಬಿಂದುವಿಗೆ ಅನುಗುಣವಾಗಿ ನಿಮ್ಮನ್ನ ತೆಗೆದುಕೊಳ್ತಾರೆ. ಕೆಲವೊಂದ್ಸಾರಿ ಏನಾಗುತ್ತೆ, ಈ ರೋಸ್ಟರ್ ಬಿಂದುವಿನ ಮಾಹಿತಿ ಮ್ಯಾನೇಜ್ಮೆಂಟ್ ದವರೆಗೂ ಇರಲ್ಲ. ಯಾಕಂದ್ರೆ ಇಂಟರ್ನಲ್ ರಿಸರ್ವೇಶನ್ ಬಂದಿಂದ ಇದು ಚೇಂಜ್ ಆಗಿದೆ, ABC ಅನ್ನೋದು ಚೇಂಜ್ ಆಗಿದೆ. ಚೇಂಜ್ ಆಗಿದ್ದು ಅವ್ರಿಗೆ ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಹಾಗಾಗಿ ಇದನ್ನ ನೀವು ಈ ವಿಡಿಯೋನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ದೆ ಆದ್ರೆ ಕಮಿಟ್ಮೆಂಟ್ ಆಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಹೌದು ಸರ್, ಫಸ್ಟ್ ಹುದ್ದೆ ಏನಿದೆ ಅಲ್ವಾ ಅದು ಪರಿಶಿಷ್ಟ ಜಾತಿ ಪ್ರವರ್ಗ ಎದವರಿಗೆ ಹೋಗುತ್ತೆ, ನಾನು ಪ್ರವರ್ಗ ಬಿ ಬರ್ತೇನೆ, ಸೊ ನನಗೆ ಇದು ಬರಲ್ಲ, ಹಾಗಾಗಿ ನಾನು ಇಲ್ಲಿ ಕಮಿಟ್ಮೆಂಟ್ ಆಗಲ್ಲ ಅಂತ ಈ ರೀತಿ ನೀವು ತಿಳ್ಕೊಂಡಿದ್ದೆ ಆದ್ರೆ ಹೇಳಿ ಬರ್ಬೋದು. ಇಲ್ಲ ನಾನು SC ಇದ್ದೀನಿ ಅಂತ ಬರೀ SC ಅಷ್ಟೇ ನೋಡ್ಕೊಂಡು ಹೋದ್ರಿ ಅಂತ ಹೇಳಿದ್ರೆ ಅನ್ಯಾಯಕ್ಕೊಳಗಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ,
ಪೂರ್ತಿಯಾದಂತಹ ರೋಸ್ಟರ್ ಬಿಂದುವಿನ ಬಗ್ಗೆ ಗಮನ ಇರಲಿ. ಆಮೇಲೆ ಇದನ್ನ 2015ಕ್ಕಿಂತ ಹಿಂದಿನ ಹುದ್ದೆಗಳನ್ನ ತುಂಬಿಕೊಳ್ಳುವಾಗೂ ನೋಡ್ತಾರ ಸರ್ ಅಂತ ಕೇಳಿದ್ರೆ ಖಂಡಿತ ನೋಡ್ತಾರೆ. ಒಂದೇ ಹುದ್ದೆ ಇತ್ತು ಅಂದ್ರೆ ಅದು 2013ರಲ್ಲಿ ಖಾಲಿ ಆಗಿದೆ ಅಂತ ಅನ್ಕೊಳ್ಳಿ. 13ರಲ್ಲಿ ಖಾಲಿ ಆಗಿದೆ, ಅದನ್ನ ಈಗ ತುಂಬಿಕೊಳ್ತಾ ಇದ್ದಾರೆ. ಸೊ ಒಂದೇ ಹುದ್ದೆ ಇದೆ, ಒಂದೇ ಹುದ್ದೆಯನ್ನು ತುಂಬಿಕೊಳ್ಳುವಂತ ಸಂದರ್ಭದಲ್ಲಿ ಇದೇ ರೋಸ್ಟರ್ ಬಿಂದುವನ್ನ ನೋಡ್ತಾರ ಸರ್ ಅಂತ ಕೇಳಿದ್ರೆ ಹೌದು, ಖಂಡಿತ ಇದೇ ರೋಸ್ಟರ್ ಬಿಂದುವನ್ನೇ ನೋಡ್ತಾರೆ. 1ನೇ ಹುದ್ದೆಯನ್ನ ಪರಿಶಿಷ್ಟ ಜಾತಿ ಪ್ರವರ್ಗ ಎದವ್ರಿಗೆನೆ ಕೊಡ್ಬೇಕಾಗತ್ತೆ. ಅದು 2013ರಲ್ಲಿರ್ಲಿ, 14ರಲ್ಲಿರ್ಲಿ, 15ರಲ್ಲಿರ್ಲಿ ಅಥವಾ ಈ ಅವಧಿಯಲ್ಲೇ ಇರಲಿ. ಸೊ ಯಾವುದೇ ಅವಧಿಯಲ್ಲಿದ್ರು ಕೂಡ ತುಂಬಿಕೊಳ್ತಾರೆ. ಈಗ ಒಂದಷ್ಟು ಅಭ್ಯರ್ಥಿಗಳು ಈಗ ಕಮೆಂಟ್ ಮಾಡಿದ್ದಕ್ಕೆ ಬರ್ತೀನಿ ನಾನು. ಒಂದಷ್ಟು ಅಭ್ಯರ್ಥಿಗಳು ಏನ್ ಕಮೆಂಟ್ ಮಾಡಿದ್ದೀರಿ, 2022-23ರ ನಂತರದಲ್ಲಿ ಒಂದು ಹುದ್ದೆಯನ್ನ ತುಂಬಿಕೊಂಡಿದ್ದಾರೆ. ಅದು SC ಹುದ್ದೆಯನ್ನ ತುಂಬಿಕೊಂಡಿದ್ದಾರೆ. ಈಗ ಆಲ್ರೆಡಿ ತುಂಬಿಕೊಂಡಾದ್ಮೇಲೆ ಈಗ ಇನ್ನೊಂದು ಹುದ್ದೆ ಖಾಲಿ ಇದೆ, ಅದನ್ನ ತುಂಬಿಕೊಳ್ಳುವಾಗ ಮತ್ತೆ SCನೇ ತುಂಬಿಕೊಳ್ತಾರ ಸರ್ ಅಂತ ಕೇಳಿದ್ರೆ ಇಲ್ಲ. 2022-23ರ ಹುದ್ದೆ SC ತುಂಬಿಕೊಂಡು ಬಿಟ್ಟಿದ್ರು ಅಂತ ಹೇಳಿದ್ರೆ ಈಗ ಸಾಮಾನ್ಯ ಹುದ್ದೆಯನ್ನ ತುಂಬಿಕೊಳ್ತಾರ. ಯಾಕಂದ್ರೆ SC ಕೋಟಾ ಮುಗಿದು ಹೋಗಿದೆ. ಈ ಹೊಸದಾಗಿ ಏನ್ ರೋಸ್ಟರ್ ಬಿಂದು ಬಂದಿದೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ SC ಕೋಟಾ ಏನಾಗಿದೆ, ಮುಗಿದು ಹೋಗಿದೆ. ಸಾಮಾನ್ಯ ಅಭ್ಯರ್ಥಿಯನ್ನೇ ತುಂಬಿಕೊಳ್ಬೇಕು. ಇಲ್ಲ ಸರ್ 2 ಹುದ್ದೆಗಳನ್ನ ತುಂಬಿಕೊಂಡಿದ್ದಾರೆ, 2022ರ ರೋಸ್ಟರ್ ಬಿಂದು ಬಂತು, ಅದಕ್ಕೆ ಸಂಬಂಧಪಟ್ಟಾಗ 2 ಹುದ್ದೆಗಳನ್ನ ತುಂಬಿಕೊಂಡಿದ್ದಾರೆ. ಈಗ ನೆಕ್ಸ್ಟ್ ಹುದ್ದೆ ಯಾವ್ದು ಬರುತ್ತೆ, ಒಂದು ಹುದ್ದೆ ಖಾಲಿ ಇದೆ, ಅದು ಯಾರಿಗೆ ಬರುತ್ತೆ ಅಂತ ಕೇಳಿದ್ರೆ ಪರಿಶಿಷ್ಟ ಪಂಗಡದವ್ರಿಗೆ ಬರುತ್ತೆ. ಸೊ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಹುದ್ದೆ ಯಾವಾಗ ಖಾಲಿ ಆಯ್ತು, ಲಾಸ್ಟ್ ನಿಮ್ಮ ಸ್ಕೂಲಲ್ಲಿ ನೀವು ಜಾಯ್ನ್ ಆಗಕ್ಕೆ ಹೋಗುವಂತ ಸ್ಕೂಲಲ್ಲಿ ಕೊನೆಯ ಬಾರಿ ತುಂಬಿಕೊಂಡಿರುವಂತಹ ಹುದ್ದೆ ಯಾವ ಕೆಟಗರಿಯ ಆಧಾರದ ಮೇಲೆ ಅಥವಾ ಯಾವ ರೋಸ್ಟರ್ ಬಿಂದುವಿನ ಆಧಾರದ ಮೇಲೆ ತುಂಬಿಕೊಂಡಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನೋಡ್ಕೊಂಡು, ಮಾಹಿತಿಯನ್ನ ಡೀಟೇಲ್ ಆಗಿ ನೋಡ್ಕೊಂಡಾದ್ಮೇಲೆ ಕಮಿಟ್ಮೆಂಟ್ ಆಗಿ. ಸೊ ಈಗ ನಾನು ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ. ಏನಂತ ಹೇಳಿದ್ರೆ, ತುಂಬಾ ವಿಡಿಯೋಗಳಲ್ಲಿ ನಾನು ಏನ್ ಹೇಳಿದೀನಿ, ಸ್ಕೂಲ್ಗೆ ವಿಸಿಟ್ ಮಾಡಿದಾಗ ಏದಿಂದ ಹಿಡಿದು Z ವರೆಗೂ ಕೂಡ ನೀವು ಏನು ಎನ್ಕ್ವೈರಿ ಮಾಡಿ ಎಲ್ಲವನ್ನ ಪರಿಶೀಲನೆ ಮಾಡಿ. ವಿಸಿಟ್ ಮಾಡಿರ್ತಕ್ಕಂತಹ ಬುಕ್ ಇರುತ್ತೆ, ವಿಸಿಟ್ ಬುಕ್, ಅದನ್ನು ಕೂಡ ನೋಡಿ. ಆಮೇಲೆ ಡಾಕ್ಯುಮೆಂಟ್ಸ್ ಇರ್ತವೆ ಸ್ಕೂಲಿಗೆ ಸಂಬಂಧಪಟ್ಟ ಹಾಗೆ, ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನು ನೋಡಿ. SATS ಅಲ್ಲಿ ಎಷ್ಟು ಅಡ್ಮಿಷನ್ಗಳಿವೆ ಇದೆಲ್ಲವನ್ನ ನೋಡ್ಕೊಂಡೆ ಆಮೇಲೆ ಕಮಿಟ್ಮೆಂಟ್ ಆಗಿ ಅಂತ ಹೇಳಿದೆ. ಇದಕ್ಕೆ ಯಾರೋ ಒಬ್ರು ಯೂಸ್ಲೆಸ್ ಫೆಲೋ ಅಂತ ಅನ್ಕೊಳ್ತೀನಿ, ಒಂದು ಕಮೆಂಟ್ ಅನ್ನ ಹಾಕಿದ್ರು. ಏನಂತ, ನೀವ್ ಅಲ್ಲಿ ಹೋಗಿ ಇದನ್ನೆಲ್ಲ ಕೇಳಿದ ತಕ್ಷಣ ನೀ ಅಲ್ಲಿ ಹೋಗಿ ಕೇಳಿದ ತಕ್ಷಣ ಅದನ್ನ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಆ ಸ್ಕೂಲ್ನವ್ರು ನಿಮ್ಮ ಅತ್ತಿ ಮಗ ಅವ್ರ ಅತ್ತಿ ಮಗ ಮಾವನ್ ಮಗ ಅಂತ ತಿಳ್ಕೊಂಡಿರಿ ನೀನ್ ಅಂತೇಳಿ ಕಮೆಂಟ್ ಹಾಕಿದ್ರು. ಬಟ್ ನಾನು ಅದಕ್ಕೂ ಕಮೆಂಟ್ ಕೊಟ್ಟಿದ್ದೆ, ಇಟ್ಸ್ ಜಸ್ಟ್ ಜೋಕ್ ಅಂತ ನಾನು ಅನ್ಕೊಂಡೆ. ಏನು ಹಂಗ್ ಕೇಳಿದ್ದಕ್ಕೆ ನಾನು ಅವ್ನಿಗೆ ಏನಂತ ಹೇಳಿದೆ, ಕಮೆಂಟ್ ಅಲ್ಲಿ ಹಾಕಿದ್ದೆ ನಾನು. ಬಟ್ ಆಮೇಲೆ ನನಗೆ ಏನ್ ಅನಿಸ್ತು, ಇದು ಜೆನ್ಯೂನ್ ಅಲ್ಲ ಅಂತ ಹೇಳಿ ನಾನು ಅವನನ್ನ ಬ್ಲಾಕೇ ಮಾಡ್ಬಿಟ್ಟಿದ್ದೀನಿ. ಏನ್ ಕಮೆಂಟ್ ಆಗಿದೆ ಅಂತ ಹೇಳಿದ್ರೆ, ಹೌದು ಮತ್ ನಾವ್ ಅಲ್ಲಿ ಅತ್ತಿ ಮಗನೂ ಅಲ್ಲ ಮಾವನ್ ಮಗನೂ ಅಲ್ಲ, ಬಟ್ ಅಲ್ಲಿ ಹೋಗಿ ಕಮಿಟ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಇದನ್ನೆಲ್ಲ ನೋಡದೇನೆ ಹಂಗೆ ಕಮಿಟ್ಮೆಂಟ್ ಆಗಿ ದುಡ್ಡು ಕೊಟ್ಬಿಟ್ವಿ ಅಂತ ಹೇಳಿದ್ರೆ ಆಮೇಲೆ ಮೋಸ ಏನಾದ್ರು ಆದ್ರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಕೇಳಿದ್ದೆ ನಾನು. ಒಂಥರ ಅಪ್ಪಾಡ್ ಫೀಲ್ ಆಗತ್ತೆ. ಬಟ್ ಅವ್ರು ಕೇಳಿದ್ದಕ್ಕೆ ಹಂಗೆ ಈ ರೀತಿಯಾದಂತ ಕ್ಯಾಂಡಿಡೇಟ್ಗಳು ಇರ್ತಾರೆ. ನೋಡ್ಬೇಕಾಗಿದ್ದು ನಮ್ಮ ಧರ್ಮ. ನಾವು ದುಡ್ಡು ಕೊಡ್ತಿರೋನು, ನಾನು ದುಡ್ಡು ಕೊಟ್ಟು ಕಮಿಟ್ಮೆಂಟ್ ಆಗುವಂತ ಸಂದರ್ಭದಲ್ಲಿ ಇಂತಹ ಎಲ್ಲಾ ಸೂಕ್ಷ್ಮ ವಿಷಯಗಳನ್ನ ಗಮನಿಸದೆ ಹಂಗೆ ಹೋದ್ವಿ ಅಂತ ಹೇಳಿದ್ರೆ ಲಾಸ್ಟಿಗೆ ಲಾಕ್ ಆಗೋರು ಯಾರು ಅಥವಾ ದುಡ್ಡು ಕಳ್ಕೊಳ್ಳೋರು ಯಾರು, ನಾವೇ ತಾನೇ. ಸೊ ಅದಕ್ಕೋಸ್ಕರ ಇದನ್ನ ಅರ್ಥ ಮಾಡ್ಕೊಳ್ದೇನೆ ಏನೇನೋ ಹುಚ್ಚುಚ್ಚರಂಗೆ ಕಮೆಂಟ್ ಹಾಕಿದ್ದ. ಅದಕ್ಕೆ ನನಗೆ ಒಂದು ಡೈಲಾಗ್ ಬಂದಿತ್ತು, ಅದು ದೊಡ್ಡಣ್ಣ ಡೈಲಾಗ್ ಹೇಳ್ತಾನೆ, ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ. ಆ ಡೈಲಾಗಿಗೆ ಸಂಬಂಧಪಟ್ಟ ಹಾಗೆ ನಾನು ಅಲ್ಲಿ ಹೋಗಿ ಕಮಿಟ್ಮೆಂಟ್ ಆಗಿ ಆಮೇಲೆ ಏನಾದ್ರು ಪ್ರಾಬ್ಲಮ್ ಆದ್ರೆ ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಕೇಳಿದ್ದೆ ನಾನು. ಆಮೇಲೆ ಯಾಕೋ ಜೆನ್ಯೂನ್ ಅಲ್ಲ ಅಂತ ಅನಿಸಿ ಅವನನ್ನ ಬ್ಲಾಕ್ ಮಾಡಿದೆ ನಾನು. ಸೊ ಈ ರೀತಿಯಾದಂತಹ ಕಮೆಂಟ್ಗಳು ಬರ್ತಿರ್ತಾವೆ ಕೆಲವೊಮ್ಮೆ. ಬಟ್ ನನ್ನ ರಿಕ್ವೆಸ್ಟ್ ಏನು, ಅಭ್ಯರ್ಥಿಗಳಿಗೆ ಮೋಸ ಆಗಬಾರ್ದು. ಸೊ ಅದಕ್ಕೋಸ್ಕರ ಎಲ್ಲಾ ಮಾಹಿತಿಯನ್ನ ಡೀಟೇಲ್ ಆಗಿ ತಿಳ್ಕೊಂಡು ಅಬ್ಸರ್ವ್ ಮಾಡಿ ಆಮೇಲೆ ಕಮೆಂಟ್ಮೆಂಟ್ ಆಗಿ. ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅವಾಗಲೇ ಹೇಳಿದಾಗೆ ಯಾವ ರೀತಿ ಇಂಟರ್ವ್ಯೂ ನಡೆಯುತ್ತೆ, ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು, ಯಾವ ರೀತಿ ಇಂಟರ್ವ್ಯೂ ಇರುತ್ತೆ, ಡೆಮೋ ಕ್ಲಾಸ್ ಅಲ್ಲಿ ಏನ್ ಕೇಳ್ತಾರೆ ಅಥವಾ ಡೆಮೋ ಕ್ಲಾಸ್ ಅಲ್ಲಿ ಏನ್ ಮ್ಯಾಟರ್ ಕೊಡ್ತಾರೆ, ಇಂಟರ್ವ್ಯೂ ಅಲ್ಲಿ ಯಾವ್ದೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ನಿಮಗೆ, ಹಾಗೇನೆ ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಮಾಡಿ ನಿಮಗೆ ಮಾರ್ಕ್ಸ್ ಅನ್ನ ಕೊಡ್ತಾರೆ ಅನ್ನೋದ್ರ ಕುರಿತು ಇನ್ ಡೀಟೇಲ್ ಆದಂತಹ ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.